ಹೇಗಿದೆ ಮಹಿ ನನ್ನ ಶಾಪು? ಎಲ್ಲನ ಜೋಡಿಸ್ಬಿಟ್ಟಿದ್ದೀನಿ. ಎಲ್ಲ ಅಂಗಡಿ ಬಾಡಿಗೆ ಎಲ್ಲ ಮಾತನಾಡ್ಕೊಬಿಟ್ಟು ಎಲ್ಲ ಐಟಮ್ ತೊಗೊಂಬಂದು ಎಲ್ಲ ಜೋಡಿಸ್ಕೊಬಿಟ್ಟಿದ್ದೀನಿ. ಇನ್ನೊಂದು 2 ದಿವಸ ಕಲ್ತ್ಬಿಟ್ಟು ಎಲ್ಲ ಸ್ಟಿಚ್ ಮಾಡಿಬಿಡೋದೇನೆ. ಹೇಗಿದೆ? ನಿಖಿಲ್ ಅಂಗಡಿ ಎದುರುಗಡೆನೇ ಮಾಡಿದ್ದೀನಿ ಅಂಗಡಿನ. ನೋಡು ಅವ್ನು ನೋಡಿ ಹೊಟ್ಟೆ ಉರ್ಕೋಬೇಕು ನನ್ನ ಅಂಗಡಿ ನೋಡಿ. ಹೆಂಗೋ ದುಡ್ಕೊಂಡು ತಿಂತಾ ಇದ್ದಾಳಲ್ಲಪ್ಪ ಅಂತೇಳಿ ಹೊಟ್ಟೆ ಉರ್ಕೋಬೇಕು. ಆ ನಿಖಿಲು ನನ್ನ ನೋಡಿದರೆ ತುಂಬ ಉರ್ಕೊಂತಾನೆ. ಅದಕ್ಕೇನೆ ಅವನ ಅಂಗಡಿ ಎದುರುಗಡೆನೇ ಮಾಡಿದ್ದೀನಿ. ಇಲ್ಲ ಯಾವುದೂ ಇಲ್ಲ ಶಾಪ್ಗಳು, ಅದಕ್ಕೆ ಇಲ್ಲಿ ಬೇರೆ ಬಾಡಿಗೆ ಸಿಕ್ತು. ಅವನ ಅಂಗಡಿ ಎದುರಿಗೆ ಮಾಡಿದ್ದೀನಿ, ಎದುರು ಬದ್ರು ಕಾಣ್ತಾ ಇರುತ್ತೆ. ಸೂಪರ್ ಆಗೈತಪ್ಪ. ಇದು ಸಾಧನೆ ಅಂದರೆ. ಆಡ್ಕೊಂತಿದ್ದಾರ ಮುಂದೆ, ಬಿಟ್ಟೋದಾರ ಮುಂದೆ ತಲೆ ತಗ್ಸಿ ಯಾವತ್ತು ಬಾಳಬಾರ್ದಂತೆ, ತಲೆ ಎತ್ತಿ ನಡಿಬೇಕಂತೆ. ನಿಜವಾಗ್ಲೂ ನೀನು ಇವತ್ತು ಹಿಂಗೆ ತಲೆ ಎತ್ತಿ ನಡೀತಾ ಇದೆಯಾ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಸುಪ್ಪಿ. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದೆಯಾ ಅಂದರೆ ಪಾಲ್ಸು, ಲೈನಿಂಗು, ಪ್ರತಿಯೊಂದು ಮೆಟೀರಿಯಲ್ಸು. ಇವಾಗ ಟ್ರೈನಿಂಗ್ ತಗೊಳ್ಳೋದೂ ನೀನು ಕಲಿಬೋದು, ಅಂಗಡಿನೂ ಮಾಡ್ಬೋದು ಅಲ್ವಾ. ಆಮೇಲೆ ನೀನು ಟೈಲರಿಂಗ್ ಕ್ಲಾಸನ್ನು ನೀನು ಕೊಡ್ಬೋದು ಕಲ್ತ್ಕೊಂಬಂದು. ಮತ್ತೆ ಮಹಿ, ಇಲ್ಲಿ ಅಳ್ತಾ ಕೂತ್ಕೊಂಡ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ಏನು ಸಾಧನೆ ಮಾಡೋಕ್ಕೂ ಆಗಲ್ಲ. ಏನಾದರೂ ಒಂದು ಮುಂದೆ ಬಿದ್ದು ಮಾಡ್ತಾ ಇರ್ಬೇಕಷ್ಟೇ ಧೈರ್ಯವಾಗಿ. ಖುಷಿ ಆಯ್ತೇನಮ್ಮ, ಚೆನ್ನಾಗೈತೇನಮ್ಮ. ನಿಜವಾಗ್ಲೂ ಸುಪ್ಪಿ ಎಲ್ಲ ಹೆಂಗೆ ಅರೇಂಜ್ಮೆಂಟ್ ಮಾಡಿದೆ ಅನ್ನಿಸ್ತೈತೆ. ಎಲ್ಲ ಎಷ್ಟು ಆಗ್ತೆ ಬಂಡವಾಳನ ಇದಕ್ಕೆ? ಆಗ್ತೆ ಅಮ್ಮ, ಒಂದು 50,000 ಮೇಲೆ ಆಗ್ತೆ. ಎಲ್ಲ ರ್ಯಾಕ್ಗಳು ಇದ್ವು ಅಂಗಡಿ ಅಲ್ಲ, ಇವೆಲ್ಲನ ಇದ್ವು. ನಾನು ಈ ಥ್ರೆಡ್ಗಳಾಗಿರ್ಬೋದು, ಈ ಪಲ್ಸ್ಗಳು, ಲೈನಿಂಗು ಇದೆಲ್ಲನ ತಗೊಂಬಂದೆ. ಹೋಲ್ಸೇಲಲ್ಲಿ ಕೊಡ್ತಾರೆ, ಅಲ್ಲಿ ಸ್ವಲ್ಪ ನಮಗೆ ಡಿಸ್ಕೌಂಟಲ್ಲೂ ಕೊಡ್ತಾರೆ. ಅದಕ್ಕೆ ನನಗೆ ಒಬ್ಬರು ಪರಿಚಯ ಇದ್ದರು, ಅವ್ರ ಹತ್ರ ಮಾತಾಡಿಕೊಂಡು ಎಲ್ಲ ತಗೊಂಬಂದೆ. ಎಲ್ಲ ಹೇಗಿದೆ ನೋಡು, ಚೆನ್ನಾಗೆಲ್ಲ ಜೋಡಿಸಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಟೈಲರಿಂಗ್ ಕ್ಲಾಸನ್ನು ಕೊಡ್ತೀನಿ. ಆಮೇಲೆ ಯಾರಾದರೂ ಬಂದರೆ ಹಿಂಗೆ ನಾನು ಚೆನ್ನಾಗಿ ಕಲಿಸ್ತೀನಿ ಅಂತ ಹೇಳಿ ನಾನು ಅವರಿಗೆ ಟ್ರೈನಿಂಗ್ ಕೊಟ್ಟರೆ ಅದು ದುಡ್ಡಾಗುತ್ತೆ. ಈ ಮೆಟೀರಿಯಲ್ಸ್ಗಳೆಲ್ಲ ಹೋಗ್ತವೆ, ಇದು ದುಡ್ಡಾಗುತ್ತೆ. ಎಲ್ಲ ಒಂದ್ರ ಮೇಲೆ ಒಂದು ದುಡ್ಡು ಆಗುತ್ತೆ. ನಿಂಗೂ ಪರವಾಗಿಲ್ಲ, ಚೆನ್ನಾಗಿ ಆಗ್ತೈತೆ ಅಷ್ಟೇ. ಸುಮ್ಮನೆ ಚೆನ್ನಾಗಿ ಮಾಡ್ಕೊಟ್ಮೇಲೆ ಕಷ್ಟಪಟ್ಟು ಮಾಡಬೇಕಪ್ಪ. ಯಾವುದೂ ಮಾಡ್ದಲೇ ಬರೋದಿಲ್ಲ ಅನ್ನೋದು ಗೊತ್ತಾಯಿತು ಮಹಿ ನನಗೆ. ಒಟ್ನಲ್ಲಿ ಕಷ್ಟಪಟ್ಟು ಮಾಡ್ತೀನಿ ಕಣಮ್ಮ. ಕಷ್ಟಪಟ್ಟು ಮಾಡಬೇಕು, ಯಾವುದೇ ಆಗಲಿ ಮಾಡ್ದಲೇ ಬರೋಲ್ಲ. ಹೆಂಗನ ಬಟ್ಟೆ ಹೊಲಿ ಕಲ್ಕೊಂಡು ಚೆನ್ನಾಗಿ ಡಿಜೈನಾಗೆ ಜಾಕೆಟ್ ಹೊಲಿ, ಚೆನ್ನಾಗೆ ಒಳ್ಳೆ ದುಡ್ಡು ಮಾಡ್ಬೋದು. ಚೆನ್ನಾಗೆ ಕಲಿಯಮ್ಮ, ಅಷ್ಟೇ ಸಾಕು. ಅಂಗಡಿನೂ ಸಖತ್ತಾಗೈತಿ. ಎಲ್ಲ ಐಟಮ್ ಎಲ್ಲ ಹೆಂಗೆ ಜೋಡಿಸಿದ್ಯಾ. ದಾರಗಳಂತೂ ಭಾಳ ಚೆನ್ನಾಗಿ ಜೋಡಿಸಿದ್ಯಾ ಬಿಡು. ಎಲ್ಲ ಯೋಸ್ ಅಂತಂದಿದ್ಯಾ, ಎಲ್ಲ ಐಟಮ್ಗಳೆಲ್ಲನ ಚೆನ್ನಾಗಿದ್ದಾವೆ ಹೇಳತ್ತ. ಬಂಡವಾಳ ಹಾಕೋದಾಗ್ತೀವಿ, ಸ್ವಲ್ಪನೇ ಆಗಲಿ ಎಲ್ಲ ಸಿಗೋ ಥರ ಇಟ್ಕೊಂಡ್ರೆ ಎಷ್ಟೋ ವಾಸಿ. ಅದಕ್ಕೆಲ್ಲ ಈಗ ಪಾಲ್ಸ್ ಅಂದಮೇಲೆ ಎಲ್ಲ ಕಲರು ತಂದು ಇಟ್ಕೋಬೇಕು, ಲೈನಿಂಗ್ ಅಂದಮೇಲೆ ಎಲ್ಲ ಕಲರ್ ತೊಗೊಂಬರ್ಬೇಕು, ಥ್ರೆಡ್ಗಳು ಅಂದಮೇಲೆ ಎಲ್ಲ ಕಲರ್ಸು ಇದ್ರೇ. ಅದಕ್ಕೆ ನಾನೆಲ್ಲ ತಗೊಂಬಂದು ಕೇಳಿದ್ದೀನಿ. ಸದ್ಯಕ್ಕೆ ಮಾರೋದು 1 ಗಂಟೆ ನಾನು ಹೋಗಿ ಬರ್ತೀನಿ. 1 ಗಂಟೆ ನಾನು ಟ್ರೈನಿಂಗ್ ಹೋದಾಗ ನೀನು ಅಂಗಡಿ ನೋಡ್ಕೆ, ಆವಾಗ ಬರ್ತೀನಿ ಕಲ್ತ್ಕೊಂಡು ಬಂದು ಇಲ್ಲಿ ವ್ಯಾಪಾರ ಮಾಡ್ತೀನಿ ಅಷ್ಟೇ. ಏನೋ ಒಂದು ಮಾಡೋಣಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ಮನೆ ಬರೋ ಇಷ್ಟೇ. ದೇವರು ಹಿಂಗೆ ಬರ್ದವನೇ, ನಾವು ಹಿಂಗೆ ಕಷ್ಟಪಡಬೇಕು, ನಾವು ಹಿಂಗೆ ಮಾಡಬೇಕು ಅಂತ ಹೇಳಿ ದೇವರು ನಮ್ಮ ಮನೆ ಬರ್ದೇವನೇ ಅನ್ಸುತ್ತೆ. ಅದೇ ಆಲೆ ಯಾರಿಂದಲೂ ಸಾಧ್ಯ ಇಲ್ಲ. ಈಗ ಸುರೇಂದ್ರ ಅಪ್ಪಾಜಿ ನಾವು ಎಷ್ಟು ಕೇಳಿದ್ರು ನಮ್ಮನ್ನು ಬಿಡ್ಕೊಂಬಲ್ಲ, ಇವರು ಯಾರು ನಮಗಾಗಲ್ಲ. ಅದಕ್ಕೇ ಇವತ್ತು ದುಡ್ಕೊಂಡು ತಿನ್ನಬೇಕು. ಇವಾಗ ಒಳ್ಳೆ ದಿನ ನೋಡಿಬಿಟ್ಟು ಅಂಗಡಿ ಪೂಜೆ ಮಾಡಿಬಿಡೋಣ. ಎಲ್ಲ ತೊಗೊಂಬಂದು ಜೋಡಿಸಿದ್ದೀನಿ, ಒಳ್ಳೆ ದಿನ ನೋಡ್ಕೊಂಬಂದ್ಬಿಟ್ಟು ಪೂಜೆ ಮಾಡಿಬಿಡೋಣ. ಈ ಕಡೆನೇ ನೋಡ್ತಾ ಇದ್ದಾನೆ ನೋಡವ್ ನಿಖಿಲು. ನಿಜವಾಗ್ಲೂ ನೀನು ಹಿಂಗೆ ಮಾಡಿರೋದಕ್ಕೆ ಅವ್ನಿಗೆ ಶಾಕ್ ಆಗಿಬಿಟ್ಟೈತೆ. ಇವಳು ಹೆಂಗಪ್ಪ ಮಾಡಿದ್ಲು ಹಿಂಗೆ ಅಂತ. ಅದಕ್ಕೆ ಮತ್ತೆ ನಾನು ಆಡ್ಕೊಂಬರ ಮುಂದೆ ಈ ಥರ ಯಾರೋ ಇದು ಮಾಡ್ತಾರೆ ಅಂತ ನಾವು ಹಿಂಗೆ ಮಾಡಬಾರ್ದು, ಚೆನ್ನಾಗಿರಲಿ ಅಂಥವ್ರಿಗೆ. ಈಗ ಬಿದ್ದವ್ರೆ ಅಂತ ಹೇಳಿ ನೋಡಿ ನಗ್ತಾ ಇದ್ದಾರೆ ನಿಮ್ಮನ್ನು. ನಾನು ಬಿಡು ಬೀಳಲಿ ಅಂತೇಳಿ ನಾನು ದಬ್ಬಿದ್ರೆ ಚೆನ್ನಾಗಿರಲ್ಲ. ಕೈ ಹಿಡ್ಕೊಂಡು ಮೇಲಕ್ಕೆ ಎತ್ತಬೇಕು. ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ನಾನು ನಿನಗೆ ಮೇಲಕ್ಕೆ ಎತ್ತಿದ್ದೀನಿ. ಅದಕ್ಕೇ ಚೆನ್ನಾಗಿರೋ ಸುಪ್ಪಿ. ನಾನೇನು ಬೇರೆ ಏನೂ ಇಲ್ಲ. ನನಗೆ ಯಾರಿಗೆ ಆಗಲಿ ಈಗ ಒಬ್ರನ್ನ ಜಾಸ್ತಿ ಹಾಳು ಮಾಡಬೇಕು, ಒಬ್ರಿಗೆ ಜಾಸ್ತಿ ಹಿಂಸೆ ಕೊಡಬೇಕು ಅಂತ ಬೇರೆಯವ್ರು ನೋಡ್ತಿದ್ರೆ ನಾನು ಹಂಗಲ್ಲ. ಅವ್ರಿಗೆ ನಾನು ಒಳ್ಳೇದು ಮಾಡಬೇಕು, ನನ್ನಿಂದ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಬಯಸ್ತೀನಿ ಹೊರತು ನಾನು ಏನಕ್ಕೆ ಕೆಟ್ಟದ್ದು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸಾಲ ಖಂಡಿತ ತೀರಿಸ್ತೀನಿ ಮಹಿ. ಕೊಟ್ಬಿಟ್ಟು ಫಸ್ಟ್ ನೀನು ಸಾಲ ತೀರಿಸಿ ಆಮೇಲೆ ನಾನು ಮಿಕ್ಕಿದ್ದು ಸಾಲ ತೀರಿಸ್ಕೊಂತೀನಿ. ನಾನು ಎಲ್ಲ ಇದನ್ನೆಲ್ಲ ತೊಗೊಂಬಂದಿರೋದು ಸ್ವಲ್ಪ ಸಾಲ ಇದೆ. ಅವರು ಡಿಸ್ಕೌಂಟ್ ಬೇರೆ ಬಿಟ್ಟಿದ್ದಾರೆ, ಸ್ವಲ್ಪ ಸಾಲ ಹೇಳಿ ಬಂದಿದ್ದೀನಿ. ನಾನು ಕಾಯಮ್ಮಾಗಿಲ್ಲೇ ನಿಮ್ಮ ಹತ್ರನೇ ಐಟಮ್ ಎಲ್ಲ ಹಾಕಿಸ್ಕೊತೀನಿ, ಕಾಯಮ್ಮ ತಗೊಂತೀವಿ ಅಂತ ಹೇಳಿದ್ಕೆ ಅವರು ಸ್ವಲ್ಪ ನನಗೆ ಸಾಲ ಕೊಟ್ಟಿದ್ದಾರೆ. ಏನು ಮಾಡೋದು, ಮಾಡ್ಕೊಂಡು ಹೋಗ್ಬೇಕಲ್ಲ. ನಾನು ಬೈತಿದ್ದೆ, ಅವ್ನು ಯಾಕೆ ಮಾತಾಡಿಸ್ತೀಯ ಅಂತೇಳಿ. ಇವತ್ತು ಹೆಂಗೋ ನಮ್ಮ ಕಷ್ಟಕ್ಕಾದೆ. ಕೊಡ್ತಾಳೆ ಹೇಳಪ್ಪ, ಸಾಲವಾಗಿಸ್ಕೊಂಡಿರೋದು ಕೊಡ್ತಾಳೆ. ನಾನು ಸಾಲವಾಗಿಸ್ಕೊಂಡಿರೋದ ಖಂಡಿತ ಕೊಡ್ತೀನಿ ಮಹಿ. ಒಂದಲ್ಲ ಒಂದಿನ ನನ್ನ ಋಣ ತೀರಿಸ್ತೀನಿ. ನನಗೂ ದೇವರೊಬ್ಬನು ಒಳ್ಳೇದು ಮಾಡಿದ್ರೆ ಇವತ್ತಿಂದ ಎಲ್ಲನ ಇಕ್ಕಿದ್ದೀನಿ. ಓನರ್ ಹತ್ರ ಮಾತಾಡ್ಕೊಂಡು ಬಾಡಿಗೆ ಎಲ್ಲ ಮಾತಾಡಿದ್ದೀನಿ. 3,500 ಬಾಡಿಗೆ ಕೊಡೋಕ್ಕೆ ಕೇಳವ್ರೆ. ಸರ್ ಹಿಂಗೆಲ್ಲ ನಾವು ಬಡ್ತಾನ ಅಂದಿದ್ದಕ್ಕೆ ಅವರು 500 ರೂಪಾಯಿ ಕಡಿಮೆ ಕೊಡಮ್ಮ ಅಂತ ಹೇಳಿದ್ರು. ಅದಕ್ಕೆ ಏನು ಮಾಡೋಣ, ಏನೋ ಒಂದು ಮಾಡಬೇಕಲ್ಲ. ಮನುಷ್ಯರಾಗಿ ಹುಟ್ಟಿ
ಇಂಥದ್ದೆಲ್ಲ ಅನುಭವಿಸ್ಬೇಕು ಅಂತ ನಮ್ಮ ಮನೇಲಿ ಬರ್ದೈತೆ ಅಂದಮೇಲೆ ಎಲ್ಲ ಅನುಭವಿಸ್ಕೊಂಡು ಬಂದಿರೋದನ್ನೆಲ್ಲ ನಾನು ನಿಭಾಯಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಒಂದೊಂದು ಅವರ್ ಹೋಗಿ ಬರ್ತೀನಿ ಟ್ರೈನಿಂಗು. ಇನ್ನೊಂದು 2 ದಿವಸ ಇನ್ನೊಂದು ವಾರಕ್ಕೆ ಕಲ್ತಾಕ್ಬಿಡ್ತೀನಿ ಎಲ್ಲನ. ಇನ್ನೊಂದು ವಾರಕ್ಕೆ ಕಲ್ತ್ಕೊಂಡು ಎಲ್ಲನ ಮಾಡ್ಕೊಬಿಡ್ತೀನಿ ಬಿಡು. ಹೆಂಗೋ ಬೇಗನ ನಾನೆಲ್ಲ ಕಲ್ತ್ಕೊಂಡು ಚೆನ್ನಾಗಾದರೆ ಸಾಕು. ಅಂಗಡಿ ವ್ಯಾಪಾರ ಆಗಿರ್ಬೋದು, ಏನೋ ಚೆನ್ನಾಗಿ ಹೊಲಿಯೋದಾಗಿರ್ಬೋದು, ಎಲ್ಲ ಕಲ್ತ್ಕೊಂಡ್ರೆ ಸಾಕು. ಬಡ್ಡಿನೂ ಕೊಡಮ್ಮ. ದುಡ್ಡಿಗೆ ಬಡ್ಡಿ ಕೊಡು. ಬಡ್ಡಿ ಎಲ್ಲ ಏನೋ ಬೇಡ ಸುಪ್ಪಿ, ನೀನೇನು ಚೆನ್ನಾಗಿ ದುಡ್ದು ಆ ದುಡ್ಡು ವಾಪಸ್ ಕೊಡು ಅಷ್ಟೇ ಸಾಕು. ನನಗೆ ಯಾವ ಬಡ್ಡಿ ಕೊಡಬೇಡ, ಏನೂ ಕೊಡಬೇಡ. ಚೆನ್ನಾಗಾದರೆ ಚೆನ್ನಾಗಿ ದುಡ್ಕೊಬಿಟ್ರೆ ನಿನ್ನ ಬಡ್ಡಿ ಸಮೇತ ಕೊಟ್ಬಿಡ್ತೀನಿ ಮಹಿ. ಇಲ್ಲ ಅಂತಂದರೆ ಅಸಲಾದರೂ ಕೊಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಏನು ಮೋಸ ಮಾಡೋದಾಗಲಿ ಮತ್ತೇನು ನಿನ್ನ ಮಾತಾಡೋದಾಗಲಿ ಸಾಲವಾಗಂತ ಇಸ್ಕೊಂಡಿರೋದು ಕೊಟ್ಟೆ ಕೊಡ್ತೀನಿ. ಯಾವತ್ತೂ ನಾನು ಮಾತು ತಿರುವಡಿಯೋದಾಗಲಿ ಆ ರೀತಿ ಎಲ್ಲ ಮಾಡೋದಿಲ್ಲ. ನಿನ್ನ ದುಡ್ಡು ವಾಪಸ್ ಕೊಟ್ಟೇ ಕೊಡ್ತೀನಿ. ಸರಿ ಆಯಿತು, ಹೆಂಗೋನೋ ಇವಾಗ ಓಪನ್ ಮಾಡಿದ್ಯಾ, ಚೆನ್ನಾಗಿ ದುಡ್ಕೊಂಡು ಇನ್ನೊಂದು ವರ್ಷ 2 ವರ್ಷ ಆದಮೇಲೆ ಕೊಡು ಸರಿನಾ. ನಿನ್ಗೆ ಯಾವಾಗ ಕೊಡಬೇಕು ಅನಿಸುತ್ತೋ ಆವಾಗಲೇ ಕೊಡು, ನಾನು ಬಲವಂತ ಮಾಡಲ್ಲ. ಹೆಂಗೋ ನನಗೇನು ಅಯ್ಯೋ ನೋಡ್ಕೊಂಡಿರೋಕ್ಕಾಗಲಿಲ್ಲ, ಒಂಥರ ಬೇಜಾರಾಗ್ಬಿಡ್ತು. ಅದಕ್ಕೋಸ್ಕರ ನಾನು ಕೊಟ್ಟಿದ್ದಷ್ಟೇ. ಪಾರುಗೆ ನನ್ನ ದುಡ್ಡು ಕೊಟ್ಟಿದ್ಯಾ, ನನ್ನ ದುಡ್ಡು ಕೊಡು. ಆದರೆ ನನ್ನ ದುಡ್ಡು ಕೊಟ್ಟಿರೋದು, ಅವಳ ದುಡ್ಡು ಹಂಗೆ ಮಡಿಕೊಂಡಿದ್ದೀನಿ. ಯಾಕಂದರೆ ಅವಳೆಲ್ಲ ಹಾಳು ಮಾಡಿಕ್ತಾಳೆ, ಸುಮ್ಮನೆ ಅಲ್ಲೂ ಇಲ್ಲೂ ಅನವಶ್ಯಕವಾಗಿ ಖರ್ಚು ಮಾಡ್ತಾಳೆ. ಅದಕ್ಕೆ ನಾನು ಅವಳ ಕೈ ಕೊಡೋಕೆ ಹೋಗಿಲ್ಲ. ಎಲ್ಲ ದುಡ್ಡು ನಾನೇ ಇಟ್ಕೊಂಡಿದ್ದೀನಿ. ಇವಾಗ ಏನು ಬೇಕು ಮನೆಗೆಲ್ಲ ನಾನೇ ತೊಗೊಂಬಂದು ಹಾಕ್ತಾಯಿದ್ದೀನಿ. ನನ್ನ ದುಡ್ಡು ಕೊಟ್ಟಿದ್ದೀನಿ ಸುಪ್ಪಿ ನಿನಗೆ, ಅವಳ ದುಡ್ಡಲ್ಲ. ಇವಾಗ ಅವಳು ಹೇಳ್ತಾಳೆ ನನ್ನ ದುಡ್ಡಲ್ಲಿ ಇವಳು ಮಜಾ ಮಾಡ್ತಾಳೆ ಹಂಗೆ ಹಿಂಗೆ ಅಂತ. ಏನು ತಲೆ ಕೆಡಿಸ್ಕೊಬೇಡ ನೀನು ಸರಿನಾ. ಅದೇ ಮತ್ತೆ ಬೆಳಗ್ಗೆ ಹಂಗೆ ಜಗಳಕ್ಕೆ ಬಂದವಳೆ ನನ್ನ ಮೇಲೆ. ಏನು ಹೇಳ್ತೀಯಪ್ಪ ಅನ್ನಂಗೆ ಆಗೈತೆ. ಹೋಗಿ ನನಗೆ ಇಲ್ಲ ಕಣಮ್ಮ, ನಂದು ಕಣೆ ದುಡ್ಡು, ನನಗೆ ಸಾಲವಾಗಿ ಮಹಿ ಕೊಟ್ಟಿರೋದು, ಮಹಿ ಹತ್ರ ಇಸ್ಕೊಂಡಿದ್ದೀನಿ ಅಂತ ನಾನು. ಮಹಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರು ಜಗಳ ಬೆಳಗ್ಗೆ ನನ್ನ ಮೇಲೆ. ನನ್ನ ಗಂಡನ ಹತ್ರ ದುಡ್ಡು ಇಸ್ಕೊಂಡಿದ್ಯಾ, ನನ್ನ ಗಂಡನ ಹತ್ರ ದುಡ್ಡು ಇಸ್ಕೊಂಡಿದ್ಯಾ ಅಂತ. ನನ್ನ ಸ್ವಂತ ದುಡ್ಡು ಕೊಟ್ಟಿರೋದು, ಯಾರು ಏನಾನ ತಿಳ್ಕೊಂಬ್ಲಿ, ಸಾಲವಾಗಿ ಕೊಟ್ಟಿದ್ದೀನಿ. ಈಗ ಡೇಟ್ ಎಲ್ಲ ಬರೆದು ಇಟ್ಕೊಂಡಿದ್ದೀನಿ, ಬಡ್ಡಿನೂ ಬೇಡ ಅಂತ ಹೇಳಿದ್ದೀನಿ. ನಿನ್ನ ದುಡ್ಡು ಯಾವಾಗ ಕೊಡ್ತೀಯ ಅಂತ ನೋಡ್ತೀನಿ ಅಷ್ಟೇ. ಬಡ್ಡಿ ಗಿಡ್ಡಿ ಏನು ಬೇಡ, ನಿನಗೆ ಜವಾಬ್ದಾರಿ ಅನ್ನೋದು ಇರಬೇಕು ಸರಿನಾ. ಜವಾಬ್ದಾರಿ ಅನ್ನೋದು ಇರಬೇಕು. ನಾನು ಹೆಂಗೆ ಬಂಡವಾಳ ಹಾಕಿದ್ದೀನಿ, ಎಷ್ಟು ನಾನು ಹೆಂಗೆ ದುಡಿಬೇಕು ಅನ್ನೋದು ಇರಬೇಕು. ನಾನು ಅದಕ್ಕೆ ಮತ್ತು ಅವಳಿಗೆ ನಾನು ಒಳ್ಳೇದು ಮಾಡಬೇಕು ಅಂತಲೇ ನಾನು ಇವಾಗ ದುಡ್ಡು ಇಸ್ಕೊಂಡಿರೋದು. ಅವಳಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಿನಗೂ ಒಳ್ಳೇದು ಮಾಡ್ತೀನಿ. ನಾನು ಇಂಥವ್ರಿಗೆಲ್ಲನ ಯಾರ ಮೇಲೆ ಯಾರು ಜಾಸ್ತಿ ದ್ವೇಷ ಮಾಡ್ತಿರ್ತಾರೆ ಅಂಥವ್ರಿಗೆ ನಾನು ಒಳ್ಳೇದು ಮಾಡ್ತೀನಿ ಸರಿನಾ. ನಾನು ಒಳ್ಳೇದು ಮಾಡೋಕ್ಕಾಗಿ ಬಂದಿದ್ದೀನಿ ಇಂಥವ್ರಿಗೆ. ಗೊತ್ತಾಯಿತು ಇಲ್ಲಿ ಏನಾನ ಹಿಂಗೆ ಏನು ಜನ ಅಂತ ನಾನು ಭಾಳ ತಿಳ್ಕೊಂಡಿದ್ದೀನಿ. ಅದಕ್ಕೇ ಇನ್ನು ಮೇಲೆ ಯಾರು ಜಾಸ್ತಿ ಕೆಟ್ಟದ್ದು ಬಯಸ್ತಾರೆ ಅವ್ರ ಎದುರಿಗೆ ನೀನು ಚೆನ್ನಾಗಿರ್ಬೇಕು. ಆ ಥರ ನನಗೆ, ಆ ಥರ ನನ್ನ ಮೈಂಡು. ಯಾರಿಗೆ ಕೆಟ್ಟದ್ದು ಬಯಸ್ತಾರೆ ಅವ್ರಿಗೆ ನಾನು ಒಳ್ಳೇದು ಮಾಡ್ಬೇಕು, ಹಂಗೆ ಆ ಥರ ನಾನು ಯೋಚನೆ ಮಾಡೋದು. ಅದಕ್ಕೋಸ್ಕರ ನಾನು ನಿನಗೂ ಪಾರುಗೂ ಎಲ್ರಿಗೂ ಒಳ್ಳೇದು ಮಾಡ್ತೀನಿ. ಇನ್ನು ಯಾರ್ಯಾರಿಗೆ ಈ ರೀತಿ ಯಾರೋ ಒಬ್ಬರು ದ್ವೇಷ ಮಾಡ್ತಿರ್ತಾರೆ, ಇವರು ಹಾಳಾಗಲಿ, ಇವ್ರು ನಮ್ಮ ಕಣ್ಣೆದುರಿಗೆ ಹಿಂಗಾಗಬೇಕು, ನಮ್ಮ ಹತ್ರನೇ ಬರಬೇಕು, ಇವರು ನಾವು ಚೆನ್ನಾಗಿದ್ದೀವಿ ಅನ್ನೋ ಹತ್ರ ಏನೋ ದೊಡ್ಡದಾಗಿ ಮಾತಾಡ್ತಿರ್ತಾರಲ್ಲ ಅಂಥವ್ರ ಎದುರುಗಡೆ ಚೆನ್ನಾಗಿರ್ಬೇಕು ನೀವು ಅಷ್ಟೇ. ನನಗೆ ಅದೇ ಇರೋದು. ನನಗೆ ಗೊತ್ತೈತಿ ಇಲ್ಲಿ ಎಂತೆಂಥ ಜನ ಇರ್ತಾರೆ ಅಂತ. ಅದಕ್ಕೆ ನಾನು ಹೇಳಿದ್ದೀನಿ ವಿಕ್ಕಿ ಅವ್ರ ಎದುರಿಗೆಲ್ಲ ನೀನು ಚೆನ್ನಾಗಿರಬೇಕು ಅಂತ. ನಾನು ಅದಕ್ಕೆ ದುಡ್ಡು ಇಟ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಮನೆಗೆಲ್ಲ ನೋಡಿಕೊಂಡು ಹಿಡಿತವಾಗಿ ಬಳಸ್ಕೋಬೇಕು ದುಡ್ಡೆಲ್ಲನ. ಸುಮ್ಮನೆ ಅಧ್ವಾನ ಮಾಡಿದ್ರೆ ಏನಕ್ಕೂ ಬರೋಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಹೇಳಪ್ಪ, ನೀನು ಬಂದಿರೋದಕ್ಕೆ ಸ್ವಲ್ಪ ಹಿಡಿತವಾಗಿ ಇಕ್ಕೆಣಿಗೆ ಅಂದರೆ ದುಡ್ಡ ಒಂದಿಟ್ಟು ಹಿಡಿತವಾಗಿ ಬಳಸ್ಬೇಕು. ಒಂದಿಟ್ಟು ಕಂಜುಸ್ತಾನ ಅಂಬೋದಿರ್ಬೇಕಣಪ್ಪ. ಇಲ್ಲ ಅಂದರೆ ಹಿಂಗೇನೆ ನಮ್ಮ ಹಂಗೇನೆ ಇದು ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮಹಿ ತುಂಬ ಒಳ್ಳೆ ಹುಡುಗ. ನಮ್ಮಂಥವ್ರಿಗೆ ಸಹಾಯ ಮಾಡೋದಕ್ಕೆ ಬಂದಿದ್ದಾನೆ. ಮತ್ತೆ ವಾಪಸ್ ಕೊಡಬೇಕು, ಅವನಿಗೆ ಜವಾಬ್ದಾರಿ ಅನ್ನೋದು ಬರಲಿ ಇಂಥವ್ರಿಗೆಲ್ಲ ಅನ್ನೋ ಥರ ಅವನು ಒಳ್ಳೇದು ಮಾಡ್ತಾ ಇರೋದು. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಮಹಿ ತುಂಬ ಒಳ್ಳೆಯವನು. ಸಾಲವಾಗಿ ಇಸ್ಕೊಂಡಿದ್ದೀನಿ. ಯಾರೂ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ, ತಪ್ಪಾಗಿ ಮಾತಾಡಬೇಡಿ ನನ್ನ ಬಗ್ಗೆ, ಅವನ ಬಗ್ಗೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.